ಆ ಮರ ಇಲ್ಲ ಮೇಡಮ್, ಇಲ್ಲಿ ಸಪ್ರೇಟ್ ಆಗಿದೆ ನೋಡಿ. ಇಲ್ಲಿ 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 ಮರ ಅಲ್ಲಿದೆಲ್ಲ ಮೇಡಮ್, ಬೇರೆ ಕಡಿಮೆ ಅಲ್ಲಿಂದ ಅದು ಫುಲ್ ಲೆಂತ್ ಬಂದು ಮಾಮ ಪೊರ್ಮೆ 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 ಮಾಮ ಕೊಯ್ದ 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 ಈ ಮಗು ಮೇಡಮ್, ಈ ಮಗು ವಾ ವಾ ಇಲ್ಲ ಕೊಯ್ದ ಆಮೇಲೆ ಕೊಯ್ದೆ அழுவாத சொல்லுமா, அழுவாத சொல்லுமா. நீனாவதுமா அந்த அம்மாக்கு? இல்ல இல்ல சரி, இறந்துட்டாங்களா அந்த அம்மாக்கு அக்கா பனி மேடம். இவரு அஜி. இந்த குழந்தைக்கு ஆயா இல்லையாண்ணா? சரி வாமா மாமா, காலெல்லாம் விழுக்கூடாது, பெரியங்க காலெல்லாம் விழுக்கூடாது. பொறுமை பொறுமை சொல்லுங்க. சின்ன பொண்ணுங்க அது டைரி கொடுங்க. கொஞ்சம் முகம் திப்புமா. ಇದು ಬಂಗ್ಲಾ ಮೇಡಮ್, ಬಂಗ್ಲಾ ಔಟ್ ಹೌಸ್. ಈ ಮನೆಯಲ್ಲಿ ಅದು ತಂದಿ ಕಟ್ಟಿದ್ದಾರೆ ಮೇಡಮ್, ತಂದಿ ಕಟ್ಟಿ ಬಟ್ಟೆ ತೆಗೆಯಕ್ಕೆ ಬಂದಿದ್ದಾರೆ. ಆ ಟೈಮ್ನಲ್ಲಿ ಬಿದ್ದಿರೋದು ಮಳೆ ಟೈಮ್. இதுக்கு அதுக்கு கம்பி கட்டியிருக்காங்க. அப்பா இல்ல மேடம், அப்படியே போயிட்டாங்க மேடம். அவன் லவ் பண்ணிப்பா, கல்யாணம் பண்ணி 11 வருஷம் 1 மாசம் கூட இல்ல மேடம். அவங்க கான்ட்ராக்டா கட்டி கொடுத்தாங்க, எங்களுக்கு பஞ்சாயத்து மூலியமா கல்யாணம் பண்ணி வச்சுங்க. அதோட வானம்மா சரி போலீஸ்ல கம்ப்ளைண்ட் எல்லாம் கொடுத்து எல்லாம் பண்ணி சரி வந்து டைவர்ஸ்க்கு மேடம் டைவர்ஸ்க்கு போங்கன்னு கொடுத்தாங்க. அவ்வளோக்கு எங்களுக்கு வசதி இல்லை மேடம். கோர்ட்டு மூலியமா எங்களுக்கு போயிட்டு வசதி. பாப்பா நம்ம சரிம்மா, நான் கஷ்டப்பட்டு என் உயிருக்கு வரைக்கும் நான் காப்பாற்றுறேன். பாப்பாக்கு டெலிவரி முதல்ல நம்பிக்கை பண்ணேன். ஃபர்ஸ்ட் வரைக்கும் குழந்தை பிறந்து 2 வயசு ஆச்சு. நானே வச்சுக்கல மேடம் என் பொண்ணு. நானும் வேலைக்கு போறேன், அம்மா வேலைக்கு போறாங்க, தங்கச்சிக்கு வீட்டுல இருந்துச்சு பாப்பா பார்த்து. நாங்க 2 பேரும் வேலைக்கு போயிட்டு இருந்தோம் மேடம். யாரும் இல்லை வீட்டுல, குழந்தைங்க நாங்க போயிட்டு. எவ்வளவு வயசு? 24 வயசு மேடம். சின்ன குழந்தை ஒரு பையன் பிரெயின் வளர்ச்சி இல்ல மேடம். வாய் பேச்சு நிற்கிறான் மேடம். ஒரு பாப்பா ನ್ಯಾಚುರಲ್ ಕೆಲಾಮಿಟೀಸ್ ಅಲ್ಲಿ ಅವಾಗ ಎಲ್ಲಾದ್ರೂ ಆಗ್ಲಿ ನ್ಯಾಚುರಲ್ ಕೆಲಾಮಿಟೀಸ್ ಅಲ್ಲಿ ಬಂದಾಗ ನಾವು ಅದ್ರಲ್ಲಿ ತಗೊಂಡಿದೀವಿ. ಏನಾದ್ರು ಒಂದು ತಂದೆನೂ ಇಲ್ಲ ಅಂತ ಹೇಳ್ತಾ ಇದಾರೆ. ಇದು ಚಿಕ್ಕ ಮಗು ಇರೋದ್ರಿಂದ ಚಿಕ್ಕ ವಯಸ್ಸಲ್ಲಿ ಆ ತಾಯಿ ಕೂಡ 23 ವರ್ಷ ಅಂತ ಇದಾರೆ, 23-24 ವರ್ಷ ಅಂತ ಇದಾರೆ. ಆ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಿರೋದ್ರಿಂದ ಏನಾದ್ರೂ ಒಂದು ಈ ಕಷ್ಟದಲ್ಲಿರುವಂತ ಕುಟುಂಬಕ್ಕೆ ಪರಿಹಾರ ಹುಡುಕ್ಬೇಕು ಅನ್ನುವಂಥ ದೂರದೃಷ್ಟಿಯಿಂದ ನಾನು ತಹಸೀಲ್ದಾರ್ ಅವರಿಬ್ರು ಮಾತಾಡ್ಕೊಂಡು DC ಅವ್ರಿಗೆ ಮಾತಾಡಿದಾಗ ಈ ಒಂದು ವಿಚಾರ ನ್ಯಾಚುರಲ್ ಕೆಲಾಮಿಟೀಸ್ ಅಲ್ಲಿ ತಗೊಂಡಾಗ ಅಲ್ಲಿಂದ 4 ಲಕ್ಷ ನ್ಯಾಚುರಲ್ ಕೆಲಾಮಿಟೀಸ್ ಇಂದ ಮತ್ತೆ CM ಫಂಡ್ ಇಂದ 1 ಲಕ್ಷ, ಎರಡೂನು 5 ಲಕ್ಷ ಇವರಿಗೆ ದುಡ್ಡು ಕೊಡ್ಸೋ ತರ ವ್ಯವಸ್ಥೆ ಮಾಡಿದ್ವಿ. 5 ಲಕ್ಷನೂ ಆ ಮಗು ಹೆಸರಲ್ಲಿ ಡೆಪಾಸಿಟ್ ಮಾಡೋ ಅಂತ ಪ್ರೊಸೀಜರ್ಸ್ ಇದೆ. ಅದಾದ್ಮೇಲೆ ಯಾರು ಟೇಕ್ ಕೇರ್ ಇರ್ತಾರೆ, ಗಾರ್ಡಿಯನ್ ಇರ್ತಾರೆ, ಅಜ್ಜಿ ಇರ್ಬೋದು ಅಥವಾ ತಾಯಿಯ ಸಿಬ್ಲಿಂಗ್ಸ್ ಯಾರು ಇರ್ತಾರೆ ಅವರಿಗೆ ಕೆಲವೊಂದು ರೈಟ್ಸ್ ಇರುತ್ತೆ. ಜಂಟಿಯಾಗಿ ಅಕೌಂಟ್ ಮಾಡ್ತಾರೆ.
ಸೊ ಈ ಪ್ರೊಸೀಜರ್ಸ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಬ್ರು ಅವ್ರಿಗೆ ಎಜುಕೇಟ್ ಮಾಡ್ತಾರೆ. ಚೆಕ್ ಇವತ್ತೇ ಕೊಡ್ಬೋದಾಗಿತ್ತು ನಾವು, ಅಕೌಂಟ್ ಆಗಿಲ್ಲ. ಇವತ್ತು ನಮ್ದು ಚೆಕ್ ರೆಡಿ ಇದೆ 5 ಲಕ್ಷ. ಆಮೇಲೆ ಇವರು ಇದೇ ಪ್ರೊಸೀಜರ್ ನ್ಯಾಚುರಲ್ ಕೆಲಾಮಿಟೀಸ್ ಅಲ್ಲಿ ನಾವು ಇವತ್ತೇ ಚೆಕ್ ಕೊಡೋದಕ್ಕೆ ಪ್ರಾವಿಷನ್ ಇದೆ. CM ರಿಲೀಫ್ ಫಂಡ್ ಕೂಡ ಈಗನೇ ಕೊಟ್ಟು ನಾವು ಮತ್ತೆ ಇವರು ಕ್ಲೈಮ್ ತಗೊಳೋದಕ್ಕೆ ಪ್ರಾವಿಷನ್ ಇರೋದು. ಬಟ್ ಇವ್ರ ಜೊತೆ ಜಂಟಿ ಅಕೌಂಟ್ ನ ಮಾಡಿಸ್ಬೇಕಾಗುತ್ತೆ. ಒಂದು ಮಗು ನಾವೇನ್ ಹೇಳ್ತಾ ಇದೀವಿ ಕೇಳಿಸ್ಕೊಳ್ಳಿ ಆಯ್ತು. ಗೌರ್ಮೆಂಟ್ ಅಲ್ಲಿ ಕೆಲವೊಂದು ಗೈಡ್ ಲೈನ್ಸ್ ನ ಫಾಲೋ ಮಾಡ್ಕೊಂಡು ಈ ಮಗುಗೆ ಯಾರು ಗಾರ್ಡಿಯನ್ ಇರ್ತಾರೆ ಆ ಮಗು ಅಕೌಂಟ್ ಜೊತೆ ಗಾರ್ಡಿಯನ್ ಅಕೌಂಟ್ ಜಾಯಿಂಟ್ ಅಕೌಂಟ್ ಮಾಡ್ಬೇಕು. ಜಾಯಿಂಟ್ ಅಕೌಂಟ್ ಅಲ್ಲಿ ಇಷ್ಟು ವರ್ಷ ತೆಗಿಬಾರ್ದು. ಆ ಮಗು ಮೇಜರ್ ಬರೋವರ್ಗುನು ಆ ದುಡ್ಡನ್ನ ಮುಟ್ಟೋಂಗಿಲ್ಲ. ಬಟ್ ಅದ್ ಮಿಕ್ಕಿದ ಏನೇನೋ ಪ್ರಾವಿಷನ್ಸ್ ಇರುತ್ತೆ, ಆ ಬೆನಿಫಿಟ್ಸ್ ಯಾರು ಆ ಮಗುನ ಕೇರ್ ಟೇಕರ್ ಇರ್ತಾರೆ ಅವ್ರಿಗೆ ಅದೆಲ್ಲ ಬೆನಿಫಿಟ್ಸ್ ಇರುತ್ತೆ. ಅದಾದ್ಮೇಲೆ ನಾನು ಸೋಷಿಯಲ್ ವೆಲ್ಫೇರ್ ಅಲ್ಲೂ ಕೆಲವೊಂದು ಇದಿದೆ, ಅದನ್ನ ಅವ್ರಿಗೆ ಇಲ್ಲೇ ಕಳ್ಸಿ ಎಜುಕೇಟ್ ಮಾಡ್ತೀನಿ. ಯಾಕಂದ್ರೆ ಈ ತಾಯಿಗೂ ಅವ್ರ ಮಕ್ಕಳ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವರಿಗೂ ಕೂಡ ಇನ್ನೊಂದ್ ರೀತಿ ಸಹಾಯ ಆಗುತ್ತೆ. ಸೊ ಏನಾದ್ರೂ ಒಂದು ಈ ತರ ಕುಟುಂಬಗಳು ಬಾಧಿತರಾದಾಗ ನಾವು ಏನೋ ಒಂದು ಸ್ವಲ್ಪ ಕನಿಕರ ತೋರಿಸೋದು ಬಿಟ್ಟು ಬೇರೆ ಏನಿದೆ ಅವರಿಗೆ ಲಾಂಗ್ ಟರ್ಮ್ ಅಲ್ಲಿ ಉಪಯೋಗ ಆಗುವಂತದ್ರ ಬಗ್ಗೆ ದೂರದೃಷ್ಟಿಯಿಂದ ಯೋಚನೆ ಮಾಡ್ಬೇಕು. ಅವಾಗ ನಾನು ಇವ್ರ ಜೊತೆ ಚರ್ಚೆ ಮಾಡಿದಾಗ ಏನ್ ದಾರಿ ಇದೆ ಅಂತಂದಾಗ ಇವರು ಮತ್ತೆ DC ಅವ್ರ ಜೊತೆನೂ ಮಾತಾಡಿದಾಗ DC ಅವ್ರು ಹೇಳಿದ್ರು ಮರ ಬಿದ್ದಿರೋದ್ರಿಂದ ಇದೊಂದು ನ್ಯಾಚುರಲ್ ಕೆಲಾಮಿಟಿಯಲ್ಲಿ ಈ ಕೇಸ್ ನ ಕನ್ಸಿಡರ್ ಮಾಡೋಣ. ಫೋಟೋಸ್ ಎಲ್ಲ ಶೇರ್ ಮಾಡಿದ್ವಿ. ತುಂಬಾ ಕಷ್ಟ ಆಯ್ತು. ಆ ಹೆಣ್ಮಗು ಆಕ್ಸಿಡೆಂಟ್ ಆಗಿ ಆಚೆ ಬಂದಿದ್ದಾಳೆ. ಯಾರು ನೋಡ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಅದೊಂದು ಇನ್ಸಿಡೆಂಟಲ್ ಆಗಿ ಆಗ್ಬಿಟ್ಟಿದೆ. ಯಾರ ಮನೆಯಲ್ಲಾದ್ರೂ ಇದೊಂದು ನೋವೇ, ಕಷ್ಟನೇ. ಅದನ್ನ ಆ ನೋವನ್ನ ನುಂಗೋದೇ ಕಷ್ಟ. ಇಂಥ ಚಿಕ್ಕ ಮಗುನ್ ಬಿಟ್ಬಿಟ್ಟು ಹೋಗಿರೋದ್ರಿಂದ ಆ ಕುಟುಂಬಕ್ಕೆ ತುಂಬಾನೇ ನೋವು ಆಗ್ತಾ ಇದೆ. ಆ ನೋವನ್ನ ಬರ್ಸೋ ಶಕ್ತಿ ದೇವ್ರು ಕೊಡ್ಲಿ. ಅದಾದ್ಮೇಲೆ ಇದೊಂದು ನಾವು ಮಾನವೀಯತೆಯಿಂದಾನೇ ಮಾಡಿದ್ವಿ, ಹುಡುಕಿದ್ವಿ ಏನ್ ಮಾಡಿದ್ರೆ ಆ ಮಗುಗೆ ಭವಿಷ್ಯ ಕೊಡ್ಬೋದು ಅಂತ ಯೋಚನೆ ಮಾಡೋದಕ್ಕೆ. ಮುಂದಿನ ಆ ಮಗುನ ಭವಿಷ್ಯ ಇಟ್ಕೊಂಡು ಆ ತಾಯಿಗೂ ಏನೋ ಕಷ್ಟ ಪಡ್ತಾ ಇದ್ಲು, ಏನ್ ಕೆಲಸ ಮಾಡ್ತಿದ್ಲೋ ಗೊತ್ತಿಲ್ಲ, ಆ ತಾಯಿಗೆ ಆತ್ಮಕ್ ಶಾಂತಿ ಸಿಗ್ಲಿ. ಏನಾದ್ರೂ ನಾನು ಒಂದು ಹೆಣ್ಮಗು ಆಗಿರೋದ್ರಿಂದ ಏನ್ ಗೌರವ ಕೊಡ್ಲಿ, ಯಾವ ರೀತಿ ಆ ಕುಟುಂಬಕ್ಕೆ ಸಹಾಯ ಮಾಡ್ಲಿ, ಏನ್ ಹೊರೆ ಆಗ್ಬಾರ್ದು ಆ ಮಗು ಭವಿಷ್ಯದಲ್ಲಿ ಅಂತ ಎಲ್ಲಾ ರೀತಿನೂ ಆ ಮಗುಗೆ ಎಜುಕೇಶನ್ಗೆ ಮುಂದೆ ಲೈಫಲ್ಲೂ ಎಲ್ಲಾ ರೀತಿನೂ ಅದು ಸಹಾಯ ಆಗ್ಲಿ ಅಂತ ಮಾಡಿದೀವಿ. ತಹಸೀಲ್ದಾರು ಕೂಡ ಆ ದೃಷ್ಟಿಯಿಂದ DC ಅವ್ರ ಹತ್ರ ಪದೇ ಪದೇ ಎಲ್ಲ ರೂಲ್ಸ್ ಪ್ರೊಸೀಜರ್ಸ್ ತಿಳ್ಕೊಳ್ಳೋದ್ರಲ್ಲಿ ಅವ್ರದೇ ಆದದ್ದೆಲ್ಲ ಪ್ರಯತ್ನ ಮಾಡಿದ್ದಾರೆ. ಮಾತಾಡ್ತಾರೆ ಮೇಡಮ್. ನೆಕ್ಸ್ಟ್ ಉದ್ಯೋಗ ಅವಕಾಶಗಳು ಏನಾದ್ರು, ಯಾಕೆಂದ್ರೆ ಯಾವುದೂ ಸೋರ್ಸಸ್ಸೇ ಇಲ್ಲ ಅನ್ನೋ ಸರ್ಕಾರದಲ್ಲಿ ಉದ್ಯೋಗ ಅವಕಾಶಗಳು ಕಲ್ಪಿಸೋಕೆ ಏನಾದ್ರು ಒಂದ್ ನಿಮಿಷ ಅವ್ರ ಗೈಡ್ ಲೈನ್ ಸ್ವಲ್ಪ ಹೇಳ್ತಾರೆ, ಏನ್ ಪ್ರೊಸೀಜರ್ಸ್ ಫಾಲೋ ಮಾಡಿದ್ವಿ ಅಂತ ನಿಮ್ಗೆ ಮಾಹಿತಿ ಕೊಡ್ತಾರೆ ಸ್ವಲ್ಪ. ನಿಮಿಷ ಅವರು ನಿಮಗೆ ಇಷ್ಟು ನಾವು ಇದು ಒಂದು ನ್ಯಾಚುರಲ್ ಕೆಲಾಮಿಟಿಯಲ್ಲಿ ತಗೊಂಡಿರುವಂತ ಕೇಸ್, ಇದು ಪ್ರೊಸೀಜರ್ಸ್ ಏನೇನ್ ಫಾಲೋ ಮಾಡ್ಬೇಕಾದ್ರು ಅಂತ ಸ್ವಲ್ಪ ಮಾತಾಡಿ. ಈಗ ಏನು ಇದೊಂದು ಪ್ರಕರಣ ಆಗಿದ್ದು, ಇದೊಂದು ಪ್ರಕೃತಿ ವಿಕೋಪದಡಿ ನಾವು ಕಂದಾಯ ಇಲಾಖೆಯಿಂದ ಇವ್ರಿಗೆ ಏನು ನಮ್ಮ ಗೈಡ್ಲೈನ್ಸ್, ನಮ್ಮ ಸರ್ಕಾರದಿಂದ ಏನು ಮಾರ್ಗಸೂಚಿಗಳಿದೆಯೋ ಅದ್ರ ಪ್ರಕಾರ ನಾವು ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದಾಗ ಆ ಗೈಡ್ಲೈನ್ಸ್ ಅಲ್ಲಿ ಹೇಳುತ್ತೆ ಈ ತರ ಪ್ರಕೃತಿ ವಿಕೋಪದಡಿ ಈಗ ಮಳೆ ಬಂದು ಮನೆ ಬಿದ್ದೋಗೋದಾಗ್ಲಿ ಅಥವಾ ಮರ ಗಾಳಿ ಮಳೆಗೆ ಮರ ಬಿದ್ದೋಗೋದಾದ್ರೂ ಹಾಗೆ ಆ ಇದರಲ್ಲಿ ತೀರ್ಕೊಂಡಾಗ, ಆ ಕುಟುಂಬದಲ್ಲಿ ಯಾರೇ ಒಬ್ರು ತೀರ್ಕೊಂಡಾಗ ಒಂದು ಪರ್ಸನ್ಗೆ ಅದರಲ್ಲಿ 5 ಲಕ್ಷ ಅಂತ ಇರುತ್ತೆ. ಅಂದ್ರೆ 4 ಲಕ್ಷ ನಮ್ಮ ಪ್ರಕೃತಿ ವಿಕೋಪದಡಿ ಇರುತ್ತೆ, ಇನ್ನೊಂದು ಲಕ್ಷ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಇರುತ್ತೆ. ಇದು ಎರಡನ್ನೂ ಈಗ ನಾವು ಚೆಕ್ ಅವ್ರಿಗೆ ಕೊಡ್ತೀವಿ. ನಮ್ಮಲ್ಲಿ ಈಗ ದುಡ್ಡು ಸರ್ಕಾರದಿಂದ ಬರಬೇಕು ಅಥವಾ DC ಹೌಸಿಂದ ಬರಬೇಕು ಅಂತಿಲ್ಲ, ತಹಶೀಲ್ದಾರ್ ಅಕೌಂಟ್ ಅಲ್ಲಿ ಈಗ ರೆಡಿ ಇದೆ ಅಮೌಂಟ್ ಅದು 5 ಲಕ್ಷ. ಸೊ ಈಗ ಇವರಿಬ್ರು ಅಂದ್ರೆ ಈ ಮಗು ಯಾಕಂತಂದ್ರೆ ಇದಕ್ಕೂ ತಂದೆನೂ ಇಲ್ಲ, ಮತ್ತೆ ಇನ್ನು ಯಾರು ಅವ್ರ ಮೇಜರ್ ಅವ್ರು ನೋಡ್ಕೊಳ್ಳೋ ಅಂತರು ಇಲ್ದಿರೋದ್ರಿಂದ ಈ ಮಗುನ ಯಾರು ನೋಡ್ಕೋತಾರ, ಅವ್ರ ಅಜ್ಜಿ ನೋಡ್ಕೋತಾರ, ಇಲ್ಲ ಅವರ ಚಿಕ್ಕಮ್ಮ ನೋಡ್ಕೋತಾರ, ದೊಡ್ಡಮ್ಮ ನೋಡ್ಕೋತಾರ, ಇದನ್ನ ಅವರು ನಮ್ಗೆ ತಿಳಿಸಿ ಒಂದು ರೈಟಿಂಗ್ ಅಲ್ಲಿ ಕೊಟ್ಟಾಗ ಅವ್ರಿಬ್ಬರದನ್ನು ಜಂಟಿ ಖಾತೆ ಮಾಡ್ತೀವಿ. ಯಾಕಂತಂದ್ರೆ ಮಗು ಮೈನರ್ ಆಗಿರೋದ್ರಿಂದ ಜಂಟಿ ಖಾತೆ ಮಾಡಿ ಅಕೌಂಟ್ಗೆ ನಾವು 5 lakhs ಚೆಕ್ ಕೊಡ್ತೀವಿ. RTGS ಮುಖಾಂತರ ಅಕೌಂಟ್ಗೆ ಹೋಗುತ್ತೆ. ಯಾಕಂದ್ರೆ ಈಗ ಅಕೌಂಟ್ ಇಲ್ಲ, ಇದ್ದಿದ್ರೆ ಈಗಲೇ ನಾವು ಇಲ್ಲೇ ಮೇಡಮ್ ಸೌದಲ್ಲಿ ಚೆಕ್ ಬರೆದು ಅವ್ರು ಕೊಡ್ತಾ ಇದ್ವಿ. ಸೊ ಆ ತರ ಇರೋದ್ರಿಂದ ಈಗ ಇವ್ರ ಅಕೌಂಟ್ ಓಪನ್ ಮಾಡ್ಕೊಂಡು ನಮ್ಮ ಹತ್ರ ಅಕೌಂಟ್ ಪಾಸ್ಬುಕ್ ತಗೊಂಬಂದ ತಕ್ಷಣ ನಾವು ಚೆಕ್ ಆ ಸ್ಪಾಟ್ ಅಲ್ಲೇ ಕೊಡ್ತೀವಿ ಅವ್ರಿಗೆ. ಸೊ ಇದು ಪ್ರಕೃತಿ ವಿಕೋಪದಡಿ ಆಗಿರುವಂತ ಒಂದು ಪ್ರಕರಣ ಆಗಿರೋದ್ರಿಂದ ತಕ್ಷಣಕ್ಕೆ ನಾವು ಆವಾಗಲೇ ಅವ್ರಿಗೆ ನಮ್ಮಲ್ಲಿ ಇರೋ ಅಮೌಂಟ್ ಅನುದಾನದಲ್ಲಿ ಅವ್ರಿಗೆ ಚೆಕ್ ಕೊಡೋ ಪ್ರಾವಿಷನ್ ಪರಿಹಾರ ಕೊಡೋದ ಇರೋದ್ರಿಂದ ಈಗ ನಾವು ಅದನ್ನ ಮಾಡ್ತೀವಿ. ಒಂದು ಇಶ್ಯೂ. ಇನ್ನು ಸೆಕೆಂಡ್ ಒನ್, ಈ ಮಗುನ ಈಗ ಅವ್ರ ಅಜ್ಜಿ ನೋಡ್ಕೊತಾರೆ, ಇವ್ರು ಯಾರು ನೋಡ್ಕೊತಾರೋ ಇಲ್ಲ ಅವ್ರಿಗೆ ನಮ್ಮ ಕೈಲಿ ಆಗಲ್ಲ ಅಂತ ಪಕ್ಷದಲ್ಲಿ ನಮ್ಮ KGF ಬಾಲ್ ಮಂದಿರ ಇದೆ, ನೀವು ನೋಡಿದೀರಾ. ಸೊ ಅವರು ಬರ್ತಾ ಇದ್ದಾರೆ ಈಗ.
ಸೊ ಆ ಮಗುನೇನಾದ್ರೂ ಹತ್ರ ಕೊಡೋದಿದ್ರೆ ಮೇಡಮ್ ದತ್ತು ತಗೋಬಹುದು ಸ್ವಲ್ಪ, ನೀವು ತಗೋತೀವಿ ಹತ್ರ ಇಷ್ಟು ಇದೆ ಅಲ್ಲ ಪ್ರಾವಿಷನ್ಸ್ மேடம் எங்க பொண்ணு சொல்லிக்கிறாங்க அவங்க சொல்றதை கேட்டுமா கேட்டு ಆತರ ಇದ್ದಾಗ ನೀವು ಏನಾದ್ರು ನಿಮ್ ಕೈಲಿ ನೋಡ್ಕೊಳಕ್ ಆಗ್ತಾ ಇದ್ದಾಗ ಆತರ ಕೊಟ್ಟಾಗ ಅವ್ರ ಎಜುಕೇಶನ್ ಇಂದ ಹಿಡಿದು ಎಲ್ಲಾನು ಅವರೇ ಭರಿಸ್ತಾರೆ. ಆ ಮಗುನ ಹಲ್ಲೆ ಇಟ್ಕೊಂಡು ಅವ್ರ ದತ್ತು ತಗೊಂಡು ಓದಿಸ್ತಾರೆ. ಮತ್ತೆ ಅವ್ರಿಗೆ ಏನೇನಿದೆಯೋ ಅವ್ರು ಬೇಕು ಬೇಡಗಳು ಅವರೇ ನೋಡ್ಕೊಳ್ತಾರೆ. ಅದು ನಿಮ್ಮ ಇಚ್ಛೆ ಇದ್ದಲ್ಲಿ ಮಾತ್ರ ಅಷ್ಟೇ ಅದು. ಸೊ ಈ ತರ ನಮ್ಮ ಈಗ ಸರ್ಕಾರದ ಮಾನದಂಡಗಳು ಮಾರ್ಗಸೂಚಿಗಳು ಇದೆ. ಇದನ್ನ ನಾವು ಅವ್ರ ಅಕೌಂಟ್ ಓಪನ್ ಮಾಡ್ಕೊಂಡ್ ಬಂದ ತಕ್ಷಣ ಅವ್ರ ಸಮ್ಮುಖದಲ್ಲಿ ಹಾಗೆ ನಾವು ಚೆಕ್ ಅವ್ರಿಗೆ ಕೊಡ್ತೀವಿ, ಅಕೌಂಟ್ಗೆ ಹಾಕ್ಸ್ತೀವಿ. ನಮ್ಮಲ್ಲಿ ಸಣ್ಣ ವಿನಂತಿ, ಈ ಮಗುಗೆ ಯಾವುದೇ ದಾಖಲೆ ಇಲ್ಲ, ಬೆಳಗ್ಗೆನೇ ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ದೀನಿ, ಜನರೇಟ್ ಆಗಬೇಕು. ಸ್ವಲ್ಪ ಸುರೇಶ್ ಅವ್ರಿಗೆ ಫೋನ್ ಮಾಡಿದ್ರೆ ಇವತ್ತು ಆಗ್ಬಿಡುತ್ತೆ, ನಾಳೆ ಆಧಾರ್ ಕಾರ್ಡ್ ಆಗುತ್ತೆ, ಅಕೌಂಟ್ ನಾಳೆ ಇದು ಮಾಡಿಬಿಡೋಣ. ನಾವು ಅದ್ರ ಪ್ರೋಸೆಸ್ ಅಲ್ಲೂ ಕೂಡ ಇದ್ದೀವಿ. ನಾವೇ ಆ ಮಗುಗೆ ಆಧಾರ್ ಕಾರ್ಡು ಮತ್ತೆ ಅಕೌಂಟ್ ಆಗ್ಬೇಕಂದ್ರೆ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಎರಡೂ ಬೇಕಾಗೋದ್ರಿಂದ ಆ ಪ್ರೋಸೆಸ್ಸಲ್ಲಿ ನಾವು ಇದ್ದು, ಆ ಮಗು ಏನೂ ಗೊತ್ತಿಲ್ಲ, ಪ್ರಪಂಚ ಜ್ಞಾನ ಇಲ್ಲದೆ ಇರೋದ್ರಿಂದ ನಾವು ಅದು ಕಂಪ್ಲೀಟ್ ಏನು ಪ್ರೊಸೀಜರ್ಸ್ದು ಇದೆ ಎಲ್ಲಾನು ಫಾಲೋ ಮಾಡ್ಲಿಕ್ಕೆ ಆಫೀಸರ್ನೇ ಒಬ್ಬರನ್ನ ಮಾಡ್ತೀವಿ. ಏನಾದ್ರು ಉದ್ಯೋಗ ಅವಕಾಶಗಳೇನಾದ್ರು ಸಮಾಜ ಇಲ್ಲ, ಪ್ರಕೃತಿ ವಿಕೋಪದಡಿ ಯಾವ್ದು ಉದ್ಯೋಗ ಅವಕಾಶ ಇಲ್ಲ, ಪರಿಹಾರ ಕೊಡ್ಲಿಕ್ಕೆ ಮಾತ್ರ ಪ್ರೊವಿಷನ್ ಇದೆ. ಬೇರೆ ಆತರ ಇದ್ದಾಗ ಬೇರೆ ನಾವು ಮೇಡಮ್ ಹೇಳ್ದಂಗೆ ಸಮಾಜ ಕಲ್ಯಾಣ ಎಲ್ಲ ಬೇರೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಮಾನವೀಯತೆಯಿಂದ ಕುಟುಂಬದಲ್ಲಿ ಯಾರಿಗಾದ್ರೂ ಒಂದು ಉದ್ಯೋಗ ಅವಕಾಶ ಯಾವ ತರದ್ರಲ್ಲಿ ಮಾಡ್ಲಿಕ್ಕೆ ಏನಾದ್ರು ಇದೆಯಾ ಅಂತ ನಾನು ನಗರಸಭೆ ಕಮಿಷನರ್ಗೂ ಕೂಡ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿದ್ದೀನಿ. ಇವತ್ತೇ ಇನ್ಸಿಡೆಂಟ್ ಬಗ್ಗೆ ಅವ್ರಿಗೆ ಮಾಹಿತಿ ಇರೋದ್ರಿಂದ ಈ ಕಡೆ ಬಂದು, ಯಾಕಂದ್ರೆ ಇವ್ರಿಗೂ ಇವ್ರ ಕುಟುಂಬದಲ್ಲೂ ಈ ಕುಟುಂಬನ ಜವಾಬ್ದಾರಿ, ಕುಟುಂಬದ ಹೊರೆಯನ್ನ ಹೊರ್ಲಿಕ್ಕೆ ಇವರು ಜವಾಬ್ದಾರಿ ತಗೊಳ್ಳೋದಕ್ಕೆ ಅವ್ರ ಮನೆಯಲ್ಲೂ ಯಾರು ದುಡಿಯೋ ಅಂತವ್ರು ಇಲ್ಲದೆ ಇರೋದ್ರಿಂದ ಹೇಗಾದ್ರೂ ಮಾಡಿ ಈ ಕುಟುಂಬಕ್ಕೆ ಒಂದಲ್ಲ ಸರ್ಕಾರದ ಸವಲತ್ತೇ ಅಲ್ಲ ಇನ್ನೂ ಏನಾದ್ರೂ ಪರ್ಯಾಯವಾಗಿರುವಂತ ಮಾರ್ಗಗಳನ್ನ ಮಾಡ್ತೀವಿ. ಅವರು ಸ್ವಲ್ಪ ಕಾಲಾವಕಾಶ ಕೇಳಿದ್ದಾರೆ. ಅಷ್ಟ್ರಲ್ಲಿ ಮಗುದ ಅಕೌಂಟು, ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು ಎಲ್ಲಾನು ನಮ್ಮ ಇಲಾಖೆಯಿಂದಾನೇ ಅಥವಾ ಅದನ್ನ ಜವಾಬ್ದಾರಿ ತಗೊಂಡು ಮಾಡ್ತೀವಿ. ಯಾರು ಓಡಾಡೋದು ಬೇಡ ಈ ವಿಚಾರದಲ್ಲಿ. ನಾವೇ ಪರ್ಸನಲ್ ಆಗಿ ಸರ್ಕಾರನೇ ಜವಾಬ್ದಾರಿಯಿಂದ ನಮ್ಮ ಕೆಲಸ ಅಂತ ಮಾಡ್ತೀವಿ. ಇನ್ನೊಂದೊಂದು ರಿಕ್ವೆಸ್ಟ್ ಮೇಡಮ್, ನಮ್ಮ ನಗರದಲ್ಲಿ 100 ವರ್ಷಕ್ಕೆ ಮರಗಳು ಸುಮಾರು ಇದೆ. ನಾವು ಆಲ್ರೆಡಿ ಸುದ್ದಿ ಮಾಡಿದ್ವಿ, ನಗರಸಭೆ ಕಳಿಸಿದ್ವಿ. ನಗರಸಭೆಯಿಂದ ನೋಟಿಸ್ ಕೊಟ್ಟಿದ್ದಾರೆ BGML, ಬಟ್ BGML ಒಂದು ಆಕ್ಷನ್ ಕೊಟ್ಟಿಲ್ಲ ಮೇಡಮ್. ನಮ್ಮ ಸರ್ಕಾರದ ಆದೇಶನೇ ಇದೆ, ವಿರುದ್ಧವಾಗಿ ಮಾಡಿ ಅಂದ್ರೆ ಅರ್ಧ ರಾತ್ರಿಯಲ್ಲಿ ಮಾಡ್ತೀರಾ, ಅವ್ರ ವಿರುದ್ಧವಾಗಿ ಮಾಡಿ ಅಂದ್ರೆ ನಿಮ್ಗೆ ಮನಸ್ಸೇ ಬರಲ್ಲ. ಮೇಡಮ್ ಒಂದ್ ನಿಮಿಷ ಮೇಡಮ್, ಹಲೋ ಸರಿ ಅವ್ರು ಏನೇ ಆಕ್ಷನ್ ಸರ್ ಒಂದು ನಿಮಿಷ ಇರಿ ಸರ್, ಅವ್ರ ಇದು ಪಣ್ಣ ಒಂದು ನಿಮಿಷ ಮೇಡಮ್. 19 ಮರಗಳನ್ನ ಇವತ್ತು ಗಲಾಟೆಗಳಾಗಿದೆ, ಬಿಟ್ಟಿದ್ದಾರೆ. ಇದು ಏನೋ ಅಮಾವಾಸ್ಯೆ. ಒಂದ್ ನಿಮಿಷ ಮೇಡಮ್, ಪರವಾಗಿ ಅವ್ರಿಗೆ ಕಾರ್ಯ சார் எல்லாருக்கும் வணக்கம். இன்னைக்கு மேடம் வந்திருக்காங்க, நம்ம முனிசிபல் பிரசிடென்ட் வந்திருக்காங்க, கமிஷனர் வந்திருக்காங்க, தாசில்தார் வந்திருக்காங்க. அந்த குழந்தைக்கு இப்போ சும்மா ஏதோ ஒன்று கொடுத்துட்டு பண்ணா இல்லாமல் அவங்க கார்டியன் இவங்க யார் ரிலேஷன்லாம் பண்ணுறாங்களோ அவங்களுக்கு காத்தாக இது அக்கௌண்ட்டுக்கு கட்டெல்லாம் ஓப்பன் பண்ணி அவங்க விஷயத்தில் வந்து ஒரு 5 லட்சம் ரூபாய் அந்த குழந்தைக்கு டெபாசிட் பண்ணுறாங்க. இப்போ சாவை எடுத்து நம்ம காரியம் பண்ணோம், அந்த அம்மா ஆத்மா சாந்தி அடையணும். சின்ன வயசில் போயிருக்காங்க, அந்த காரியெல்லாம் பண்ணாதான் கொஞ்சம் நல்லது. அதனால் மேடம் சார்பாக நாங்கள் இம்மிடியேட்டாக வந்து 25,000 ரூபாய் அந்த குடும்பத்தில் நீங்கள் யாருன்னா டிசைட் பண்ணிவிட்டு வார்டு கவுன்சிலர் வந்து நீங்கள் வார்டு கவுன்சிலர்கிட்ட சொல்லிவிட்டு நீங்கள் வந்தீங்கன்னா 25,000 ரூபாய் ಇಮಿಡಿಯೇಟಾಗಿ கொடுக்குறோம் சார். ಮೇಡಮ್ ಸಾರ್ಬಾ 25,000 ರೂಪಾಯಿ ಕೊಡುಗ್ರன்னு சொல்லிட்டு தெரிவிச்சு. ನಿನ್ನೆ ನಗರಸಭೆ ಅಧ್ಯಕ್ಷರು ಮತ್ತು CS ಅನ್ನು ಕರೆಸಿ ಒಂದು ಸಭೆ ಮಾಡಿದ್ದಾರೆ. ಅದರಲ್ಲಿ ಸುಮಾರು 88 ಮರಗಳನ್ನ ಕತ್ತಿಸ್ಬೇಕಂತ ಅವ್ರ ಹತ್ರ ರಿಕ್ವೆಸ್ಟೇಷನ್ ಕೊಟ್ಟಿದ್ದಾರೆ ಸರ್. ಅದ್ರ ಮೇಲೆ ಏನಾದ್ರು ಸಪೋರ್ಟ್ ಮಾಡ್ತಾರೆ ಸರ್? ಸಪೋರ್ಟ್ ಪ್ರಶ್ನೆ ಅಲ್ಲ ಸರ್, 24/7 ನಗರಸಭೆ ಸಪೋರ್ಟ್ ಮಾಡ್ತಾನೆ ಇದೆ. ಈ ಹಿಂದೆ ಕೂಡ ನಾವು ಸುಮಾರು ಬಾರಿ ಹೇಳಿದ್ದೀವಿ, ಲಿಖಿತವಾಗಿ ಹೇಳಿದ್ದೀವಿ, ಮೌಖಿಕವಾಗಿ ಕೂಡ ಹೇಳಿದ್ದೀವಿ ನಾವು ಅವ್ರಿಗೆ. ಆ ಫ್ಯಾಮಿಲಿಗೆ ಏನ್ ನೋವಿದೆ, ಆ ಫ್ಯಾಮಿಲಿ ಏನ್ ಕಷ್ಟ ಅನುಭವಿಸ್ತಾ ಇದೆ, ಆ ಫ್ಯಾಮಿಲಿ ಪರಿಸ್ಥಿತಿ ನೋಡಿ ಅವ್ರಿಗೆ ಏನ್ ದಾರಿ ಆಗಿದೆ, ನಿಮ್ಗೆ ಸಮಾಧಾನ ಇದೆಯಾ, ಅವ್ರಿಗೆ ಸಮಾಧಾನ ಇದೆಯಾ, ಅವ್ರು ಏನ್ ಪರಿಸ್ಥಿತಿ ಆ ತರ ವಿಚಾರ